ವಾರಣಾಸಿ ಒಂದು ಕಡೆ, ಅಯೋಧ್ಯೆ ಒಂದು ಕಡೆ, ಕುಂಭಮೇಳ ಎಲ್ಲ ಒಂದು ಟ್ರಯಾಂಗಲಲ್ಲಿ ಇದ್ದಂಗೆ ಒಂದು 150 ಕಿಲೋಮೀಟರ್ ಅಂತರ. ಸೊ ಈಗ ನಾನು ನಿಮ್ಮನ್ನು ಅಲ್ಲಿಂದ ನೇರವಾಗಿ ಅಯೋಧ್ಯೆ ಕರ್ಕೊಂಡು ಹೋಗ್ತೀನಿ. ಪ್ರಯಾಗ್ರಾಜ್ನಲ್ಲಿ ಮೌನಿ ಸ್ನಾನದ ಸಂಭ್ರಮ, ನಾಳೆ ಮೌನಿ ಅಮಾವಾಸ್ಯೆ ಎಂದು ಪುಣ್ಯ ಸ್ನಾನ. ವಾರಣಾಸಿ ಅಯೋಧ್ಯೆಯಲ್ಲೂ ಭಕ್ತ ಸಂಭ್ರಮ, ಕಾಶಿ ವಿಶ್ವನಾಥ ಮಂದಿರದಲ್ಲಿ ಜನೋ ಜನ, ರಾಮ ಮಂದಿರದಲ್ಲೂ ಎತ್ತ ನೋಡಿದ್ರು ಭಕ್ತ ಸಾಗರ. ಈ ಥರ ಕಂಡು ಬರ್ತಾ ಇದೆ. ನಾಳೆ ಮೌನಿ ಅಮಾವಾಸ್ಯೆ ಎಂದು ಪುಣ್ಯ ಸ್ನಾನ. ವಾರಣಾಸಿ ಅಯೋಧ್ಯೆಯಲ್ಲೂ ಕಳೆ ಕಟ್ಟಿದ ಸಂಭ್ರಮ. ಮೂರು ಕಡೆ ನೋಡಿ, ಒಂದು ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ, ಅದು ವಾರಣಾಸಿ ಅಲ್ಲ, ಅಯೋಧ್ಯೆ ಈ ಕಡೆ ಆಗಬೇಕು. ಒಂದು ಕಡೆ ಅಯೋಧ್ಯೆ, ಮತ್ತೊಂದು ಕಡೆ ಇದು ಅಯೋಧ್ಯೆ ಅಲ್ಲ, ವಾರಣಾಸಿ. ಓಕೆ, ಒಂದು ಕಡೆ ವಾರಣಾಸಿ ಅಂದರೆ ಕಾಶಿ ವಿಶ್ವನಾಥ, ಇನ್ನೊಂದು ಕಡೆ ಪ್ರಯಾಗ್ರಾಜ್, ಇನ್ನೊಂದು ಕಡೆ ಅಯೋಧ್ಯೆ. ಅಲ್ಲಿ ಹತ್ತಿರದಲ್ಲೇ ಬರುತ್ತೆ. ಎಲ್ಲ ಜಾಗಗಳಲ್ಲಿ ಕಿಕ್ಕಿರಿದ ಜನಸಂದಣಿ ನೋಡಿ. ಅದರಲ್ಲಿ ಒಂದು ರೀತಿಯಲ್ಲಿ ನನಗೆ ಭಾಳ ವಿಶೇಷ ಅನಿಸೋದು ಏನಪ್ಪ ಅಂತಂದರೆ, ಈ ಯೋಗಿ ಆದಿತ್ಯನಾಥ್ ಕೂಡ ಧಾರ್ಮಿಕವಾಗಿ ನೋಡಿದ್ರೆ ಭಾಳ ಲಕ್ಕಿಯೆಸ್ಟ್ ಪರ್ಸನ್. ಅವರ ಕಾಲಾವಧಿಯಲ್ಲೇ 144ನೇ ಕುಂಭಮೇಳ ಆಯಿತು. ಅವರ ಕಾಲಾವಧಿಯಲ್ಲೇ ಕಾಶಿ ವಿಶ್ವನಾಥ್ ಕಾರಿಡಾರ್ ಆಯಿತು. ಅವರ ಕಾಲಾವಧಿಯಲ್ಲೇ ರಾಮ ಮಂದಿರ ಆಯಿತು ಅಲ್ವಾ. ಸೊ ಇನ್ನೆರಡನೇದು ಓಕೆ, ಒಂದೊಂದೇ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅಲ್ಲೇ 160 ಕಿಲೋಮೀಟ್ರ್ ಸುತ್ತಮುತ್ತ ಆಗುತ್ತೆ ಎಲ್ಲವೂ ಕೂಡ. ಕಳೆದ ಬಾರಿ ಈ ಜನವರಿ ಹೊತ್ತಲ್ಲಿ ನಾವು ರಾಮ ಮಂದಿರದಲ್ಲಿದ್ವಿ. ಅಲ್ಲಿಯ ಅನೇಕ ಮಾಹಿತಿಗಳನ್ನು ನಿಮ್ಗೆ ಕೊಡ್ತಾ ಇದ್ವಿ. ಸದ್ಯ ಅಯೋಧ್ಯೆ ರಾಮ ಮಂದಿರಕ್ಕೆ ಜನ ಬರಬೇಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೆ ಆಡಳಿತ ಮಂಡಳಿ. ಕೋಟಿ ಭಕ್ತರಲ್ಲಿ ಆಡಳಿತ ಮಂಡಳಿ ವಿನಂತಿ ಮಾಡಿದೆ. ನಾಳೆ ಮೌನಿ ಅಮಾವಾಸ್ಯೆ ಹಿನ್ನೆಲೆ ಭಕ್ತ ಸಾಗರ 15ರಿಂದ 20 ದಿನ ಅಯೋಧ್ಯೆಗೆ ಬರಬೇಡಿ ಅಂತೇಳಿ ಸಂದೇಶ. ಅಯೋಧ್ಯೆ ಭೇಟಿ ಮುಂದೂಡಲು ಟ್ರಸ್ಟ್ ಕೂಡ ಮನವಿ ಮಾಡಿದೆ. ಯಾಕಂದರೆ ಅಲ್ಲಿ ಇನ್ನೂ ಕೂಡ ಆ ಸುಲಲಿತವಾದಂಥ ದರ್ಶನದ್ದು ವ್ಯವಸ್ಥೆ ಆಗ್ತಾ ಇಲ್ಲ. ವಿಪರೀತ ರಶ್ ಇದೆ. ಹಾಗಾಗಿ 15-20 ದಿನ ಅಯೋಧ್ಯೆಗೆ ಬರಬೇಡಿ ಅಂತೇಳಿ ಆದೇಶ ಕೊಟ್ಟಿದ್ದಾರಂತೆ. ಅಯೋಧ್ಯೆ ಭೇಟಿ ಮುಂದೂಡಲು ಟ್ರಸ್ಟ್ ಮನವಿ. ಸದ್ಯ ಅಯೋಧ್ಯೆ ರಾಮ ಮಂದಿರಕ್ಕೆ ಬರಬೇಡಿ ಅಂತ ವಿನಂತಿ ಮಾಡಿಕೊಂಡಿದ್ದಾರೆ. ಇದು ರಾಮಲಲ್ಲನ ವಿಗ್ರಹ. ದೇಶದಲ್ಲೇ ಬಾಲರಾಮನ ವಿಗ್ರಹ ಎಲ್ಲೂ ಇಲ್ಲ. ನಾವು ಬಾಲಕೃಷ್ಣನ ವಿಗ್ರಹ ಬೇಕಾದಷ್ಟು ನೋಡಿದ್ದೀವಿ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. अभी समर्थ नहीं है कुछ समय। अयोध्या में पिछले अनेक दिनों से दर्शनार्थियों की संख्या में अभूतपूर्व वृद्धि हो रही है। कुंभ मेला में प्रयागराज संगम में स्नान करने के लिए जाने वाले भक्तों की बड़ी संख्या स्नान के पहले अथवा स्नान के बाद अयोध्या दर्शनार्थ आ रही है। ಅಯೋಧ್ಯೆ में ವಾರಣಾಸಿ ಒಂದು ಕಡೆ, ಅಯೋಧ್ಯೆ ಒಂದು ಕಡೆ, ಕುಂಭಮೇಳ ಎಲ್ಲ ಒಂದು ಟ್ರಯಾಂಗಲಲ್ಲಿ ಇದ್ದಂಗೆ ಒಂದು 150 ಕಿಲೋಮೀಟರ್ ಅಂತರ. ಸೊ ಈಗ ನಾನು ನಿಮ್ಮನ್ನು ಅಲ್ಲಿಂದ ನೇರವಾಗಿ ಅಯೋಧ್ಯೆ ಕರ್ಕೊಂಡು ಹೋಗ್ತೀನಿ. ಪ್ರಯಾಗ್ರಾಜ್ನಲ್ಲಿ ಮೌನಿ ಸ್ನಾನದ ಸಂಭ್ರಮ, ನಾಳೆ ಮೌನಿ ಅಮಾವಾಸ್ಯೆ ಎಂದು ಪುಣ್ಯ ಸ್ನಾನ. ವಾರಣಾಸಿ ಅಯೋಧ್ಯೆಯಲ್ಲೂ ಭಕ್ತ ಸಂಭ್ರಮ, ಕಾಶಿ ವಿಶ್ವನಾಥ ಮಂದಿರದಲ್ಲಿ ಜನೋ ಜನ, ರಾಮ ಮಂದಿರದಲ್ಲೂ ಎತ್ತ ನೋಡಿದ್ರು ಭಕ್ತ ಸಾಗರ. ಈ ಥರ ಕಂಡು ಬರ್ತಾ ಇದೆ. ನಾಳೆ ಮೌನಿ ಅಮಾವಾಸ್ಯೆ ಎಂದು ಪುಣ್ಯ ಸ್ನಾನ. ವಾರಣಾಸಿ ಅಯೋಧ್ಯೆಯಲ್ಲೂ ಕಳೆ ಕಟ್ಟಿದ ಸಂಭ್ರಮ. ಮೂರು ಕಡೆ ನೋಡಿ, ಒಂದು ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ, ಅದು ವಾರಣಾಸಿ ಅಲ್ಲ, ಅಯೋಧ್ಯೆ ಈ ಕಡೆ ಆಗಬೇಕು. ಒಂದು ಕಡೆ ಅಯೋಧ್ಯೆ, ಮತ್ತೊಂದು ಕಡೆ ಇದು ಅಯೋಧ್ಯೆ ಅಲ್ಲ, ವಾರಣಾಸಿ. ಓಕೆ, ಒಂದು ಕಡೆ ವಾರಣಾಸಿ ಅಂದರೆ ಕಾಶಿ ವಿಶ್ವನಾಥ, ಇನ್ನೊಂದು ಕಡೆ ಪ್ರಯಾಗ್ರಾಜ್, ಇನ್ನೊಂದು ಕಡೆ ಅಯೋಧ್ಯೆ. ಅಲ್ಲಿ ಹತ್ತಿರದಲ್ಲೇ ಬರುತ್ತೆ. ಎಲ್ಲ ಜಾಗಗಳಲ್ಲಿ ಕಿಕ್ಕಿರಿದ ಜನಸಂದಣಿ ನೋಡಿ. ಅದರಲ್ಲಿ ಒಂದು ರೀತಿಯಲ್ಲಿ ನನಗೆ ಭಾಳ ವಿಶೇಷ ಅನಿಸೋದು ಏನಪ್ಪ ಅಂತಂದರೆ, ಈ ಯೋಗಿ ಆದಿತ್ಯನಾಥ್ ಕೂಡ ಧಾರ್ಮಿಕವಾಗಿ ನೋಡಿದ್ರೆ ಭಾಳ ಲಕ್ಕಿಯೆಸ್ಟ್ ಪರ್ಸನ್.
ಅವರ ಕಾಲಾವಧಿಯಲ್ಲೇ 144ನೇ ಕುಂಭಮೇಳ ಆಯಿತು. ಅವರ ಕಾಲಾವಧಿಯಲ್ಲೇ ಕಾಶಿ ವಿಶ್ವನಾಥ್ ಕಾರಿಡಾರ್ ಆಯಿತು. ಅವರ ಕಾಲಾವಧಿಯಲ್ಲೇ ರಾಮ ಮಂದಿರ ಆಯಿತು ಅಲ್ವಾ. ಸೊ ಇನ್ನೆರಡನೇದು ಓಕೆ, ಒಂದೊಂದೇ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅಲ್ಲೇ 160 ಕಿಲೋಮೀಟ್ರ್ ಸುತ್ತಮುತ್ತ ಆಗುತ್ತೆ ಎಲ್ಲವೂ ಕೂಡ. ಕಳೆದ ಬಾರಿ ಈ ಜನವರಿ ಹೊತ್ತಲ್ಲಿ ನಾವು ರಾಮ ಮಂದಿರದಲ್ಲಿದ್ವಿ. ಅಲ್ಲಿಯ ಅನೇಕ ಮಾಹಿತಿಗಳನ್ನು ನಿಮ್ಗೆ ಕೊಡ್ತಾ ಇದ್ವಿ. ಸದ್ಯ ಅಯೋಧ್ಯೆ ರಾಮ ಮಂದಿರಕ್ಕೆ ಜನ ಬರಬೇಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೆ ಆಡಳಿತ ಮಂಡಳಿ. ಕೋಟಿ ಕೋಟಿ ಭಕ್ತರಲ್ಲಿ ಆಡಳಿತ ಮಂಡಳಿ ವಿನಂತಿ ಮಾಡಿದೆ. ನಾಳೆ ಮೌನಿ ಅಮಾವಾಸ್ಯೆ ಹಿನ್ನೆಲೆ ಭಕ್ತ ಸಾಗರ 15ರಿಂದ 20 ದಿನ ಅಯೋಧ್ಯೆಗೆ ಬರಬೇಡಿ ಅಂತೇಳಿ ಸಂದೇಶ. ಅಯೋಧ್ಯೆ ಭೇಟಿ ಮುಂದೂಡಲು ಟ್ರಸ್ಟ್ ಕೂಡ ಮನವಿ ಮಾಡಿದೆ. ಯಾಕಂದರೆ ಅಲ್ಲಿ ಇನ್ನೂ ಕೂಡ ಆ ಸುಲಲಿತವಾದಂಥ ದರ್ಶನದ್ದು ವ್ಯವಸ್ಥೆ ಆಗ್ತಾ ಇಲ್ಲ. ವಿಪರೀತ ರಶ್ ಇದೆ. ಹಾಗಾಗಿ 15-20 ದಿನ ಅಯೋಧ್ಯೆಗೆ ಬರಬೇಡಿ ಅಂತೇಳಿ ಆದೇಶ ಕೊಟ್ಟಿದ್ದಾರಂತೆ. ಅಯೋಧ್ಯೆ ಭೇಟಿ ಮುಂದೂಡಲು ಟ್ರಸ್ಟ್ ಮನವಿ. ಸದ್ಯ ಅಯೋಧ್ಯೆ ರಾಮ ಮಂದಿರಕ್ಕೆ ಬರಬೇಡಿ ಅಂತ ವಿನಂತಿ ಮಾಡಿಕೊಂಡಿದ್ದಾರೆ. ಇದು ರಾಮಲಲ್ಲನ ವಿಗ್ರಹ. ದೇಶದಲ್ಲೇ ಬಾಲರಾಮನ ವಿಗ್ರಹ ಎಲ್ಲೂ ಇಲ್ಲ. ನಾವು ಬಾಲಕೃಷ್ಣನ ವಿಗ್ರಹ ಬೇಕಾದಷ್ಟು ನೋಡಿದ್ದೀವಿ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. अभी समर्थ नहीं है। कुछ समय अयोध्या में पिछले अनेक दिनों से दर्शनार्थियों की संख्या में अभूतपूर्व वृद्धि हो रही है। कुंभ मेला में प्रयागराज संगम में स्नान करने के लिए जाने वाले भक्तों की बड़ी संख्या स्नान के पहले अथवा स्नान के बाद अयोध्या दर्शनार्थ आ रही है। अयोध्या में ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೀವಿ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.